ಈ ಸ್ಪೈಡರ್ ಪ್ಲಾಂಟ್ ಔಟ್ಡೋರಲ್ಲೇ ಬೆಳೆಯುವಂಥ ಗಿಡ ಆದ್ರೂ ಡೈರೆಕ್ಟ್ ಸನ್ಲೈಟಲ್ಲಿ ಇಡಬಾರ್ದು. ಇಂಡೋರಲ್ಲಿ ಈ ಗಿಡನ ಬೆಳೆಯೋದಕ್ಕಿಂತ ಮನೆ ಹೊರಗಡೆನೇ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆದರೆ ಡೈರೆಕ್ಟಾಗಿ ಬಿಸಿಲು ಬೀಳುವಂಥ ಜಾಗದಲ್ಲಿ ಇದನ್ನು ಇಡಬಾರ್ದು. ಸ್ಪೈಡರ್ ಪ್ಲಾಂಟಲ್ಲಿ ಗಿಡಕ್ಕಿಂತ ಎಲೆಗಳ ಬಗ್ಗೆನೇ ಜಾಸ್ತಿ ಕೇರ್ ತಗೋಬೇಕು. ಯಾಕೆ ಅಂದರೆ ಈ ಪ್ಲ್ಯಾಂಟ್ದು ಬ್ಯೂಟಿ ಇರೋದೇ ಈ ಎಲೆಗಳಲ್ಲಿ. ಈ ಎಲೆಗಳ ಕಲರ್ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ವೇರಿಯೇಷನ್ ಇರುತ್ತೆ. ಒಂದೇ ಎಲೆಯಲ್ಲಿ 2 ಕಲರ್ ಇರುತ್ತೆ. ಮಧ್ಯ ವೈಟ್ ಕಲರ್ ಇದ್ದರೆ ಬಾರ್ಡರ್ ಥರ ಗ್ರೀನ್ ಕಲರ್ ಬಂದಿರುತ್ತೆ. ಇದೇ ರೀತಿ ಸ್ಪೈಡರ್ ಪ್ಲ್ಯಾಂಟ್ಸಲ್ಲಿ 10ರಿಂದ 12 ವೆರೈಟೀಸ್ ಬರುತ್ತೆ. ಎಲ್ಲ ಸ್ಪೈಡರ್ ಪ್ಲ್ಯಾಂಟ್ಸ್ ವೆರೈಟಿಯಲ್ಲಿ ಗಿಡದ ಮಧ್ಯದಿಂದ ಎಲೆಗಳು ಈ ರೀತಿ ಹೊರಗಡೆ ಹೊರಡುತ್ತೆ. ಏರ್ ಪ್ಯೂರಿಫೈ ಮಾಡಬೇಕು ಅಂದರೆ ಈ ಪ್ಲ್ಯಾಂಟ್ನ ಇಂಡೋರಲ್ಲಿ ಇಟ್ಕೋಬೇಕಾಗುತ್ತೆ. ಇಂಡೋರಲ್ಲಿ ತುಂಬ ಬ್ರೈಟ್ ಆಗಿರೋ ಇಂಡೈರೆಕ್ಟ್ ಲೈಟ್ ಬೀಳೋ ಕಡೆನೇ ಇಡಬೇಕು. ತುಂಬ ಬೆಳಕಿರೋ ಕಡೆನೇ ಇಡಬೇಕು. ಬೆಳಕು ತುಂಬ ಕಡಿಮೆ ಇದ್ದರೆ ಈ ಗಿಡ ಚೆನ್ನಾಗಿ ಗ್ರೋ ಆಗಲ್ಲ, ಎಲೆಗಳೆಲ್ಲ ಬಾಡಿದ ಹಾಗಿರುತ್ತೆ. ಸ್ಪೈಡರ್ ಪ್ಲ್ಯಾಂಟ್ಸಲ್ಲಿ ಕೆಲವು ವೆರೈಟಿಯಲ್ಲಿ ಈ ರೀತಿ ಸ್ಟಿಕ್ಸ್ ಥರ ಬಂದು ಅದ್ರ ಕೆಳಗಡೆ ಈ ರೀತಿ ಚಿಕ್ಕ ಪ್ಲ್ಯಾಂಟ್ ಇರುತ್ತೆ. ಇದನ್ನು ರನ್ನರ್ಸ್ ಅಂತ ಕರೀತಾರೆ ಅಥವಾ ಬೇಬಿ ಪ್ಲ್ಯಾಂಟ್ಸ್ ಅಂತ ಕರೀತಾರೆ, ಪಪ್ಸ್ ಅಂತಲೂ ಕರೀತಾರೆ. ಇದನ್ನು ಕಟ್ ಮಾಡಿಬಿಟ್ಟು ಇದರಿಂದನೂ ಹೊಸ ಗಿಡಗಳನ್ನ ಬೆಳಿಬೋದು. ಇದನ್ನು ಕಟ್ ಮಾಡಿಬಿಟ್ಟು ನೀರಲ್ಲಿಟ್ಟರೆ ಅಥವಾ ಮಣ್ಣಲ್ಲಿಟ್ಟರೆ ಇದರಿಂದನೇ ರೂಟ್ಸ್ ಬರುತ್ತೆ. ಈ ಸ್ಪೈಡರ್ ಪ್ಲ್ಯಾಂಟ್ಸ್ ತುಂಬ ಬೇಗ ಗ್ರೋ ಆಗುತ್ತೆ, ತುಂಬ ಬೇಗ ರೂಟ್ಸ್ ಕೂಡ ಬರುತ್ತೆ. ಇದರದ್ದು ಬೇರುಗಳು ತುಂಬ ದಪ್ಪ ಇರುತ್ತೆ, ಟ್ಯೂಬಸ್ ರೀತಿ ಇರುತ್ತೆ. ಯಾವ ಸ್ಪೈಡರ್ ಪ್ಲ್ಯಾಂಟ್ಗಳಲ್ಲಿ ಈ ರೀತಿ ರನ್ನರ್ಸ್ ಬೆಳೆಯಲ್ಲ, ಆವಾಗ ಈ ಗಿಡನೇ ಡಿವೈಡ್ ಮಾಡಿಬಿಟ್ಟು ಸಪ್ರೇಟ್ ಮಾಡಿಬಿಟ್ಟು ನೆಡಬೇಕಾಗತ್ತೆ. ಚಿಕ್ಕ ಪಾಟ್ಗಳಲ್ಲಿ ನೆಟ್ಟರೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಉದ್ದ ಇರೋ ತುಂಬ ದೊಡ್ಡ ಪಾಟ್ಗಳಲ್ಲಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಜೊತೆಗೆ ಮಣ್ಣಲ್ಲಿ ತುಂಬ ಹೊತ್ತು ನೀರು ನಿಲ್ಲೋದ್ರಿಂದ ಗಿಡ ತುಂಬ ಬೇಗ ಹಾಳಾಗುತ್ತೆ. 5 ಇಂಚ್ ಅಥವಾ 6 ಇಂಚಿನ ಪಾಟ್ಗಳಲ್ಲಿ ಬೆಳೆದ್ರೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಗಿಡನ ಪದೇ ಪದೇ ರೀಪಾಟ್ ಕೂಡ ಮಾಡಬಾರ್ದು. ಗಿಡ ತುಂಬ ಬೆಳೆದ ಮೇಲೆ ಈ ಡ್ರೈನೇಜ್ ಹೋಲ್ಗಳಿಂದ ಈ ರೂಟ್ಸ್ ಹೊರಗಡೆ ಬಂದಿರುತ್ತೆ. ಆ ರೂಟ್ಸ್ ಹೊರಗಡೆ ಬಂದ ಮೇಲೆ ರೀಪಾಟ್ ಮಾಡಿದರೆ ಸಾಕಾಗತ್ತೆ. ಫರ್ಟಿಲೈಸರ್ ಕೂಡ ಜಾಸ್ತಿ ಹಾಕಬಾರ್ದು. ತುಂಬ ಫರ್ಟಿಲೈಸರ್ ಹಾಕಿದರೆ ತುಂಬ ಬೇಗ ಗಿಡ ಹಾಳಾಗುತ್ತೆ. ನೀರು ಕೂಡ ಅಷ್ಟೇ, ಓವರ್ ವಾಟ್ರಿಂಗಿಂದ ಈ ಗಿಡ ತುಂಬ ಬೇಗ ಹಾಳಾಗುತ್ತೆ. ಸಮ್ಮರಲ್ಲಿ ಡೈಲಿ ನೀರು ಹಾಕಬೇಕು. ಬೇರೆ ಎಲ್ಲ ಟೈಮಲ್ಲೂ ಮಣ್ಣು ಡ್ರೈ ಆದಮೇಲೆ ನೋಡಿಕೊಂಡು ನೀರು ಹಾಕಬೇಕು. ಯಾವಾಗ ನೀರು ಹಾಕಿದರೂ ಎಲೆಗಳ ಮೇಲೆ ಹಾಕೋದನ್ನು ಮಾತ್ರ ಮರಿಬಾರ್ದು. ಯಾಕೆ ಅಂದರೆ ಈ ಗಿಡದ ಬ್ಯೂಟಿ ಇರೋದೇ ಎಲೆಗಳಲ್ಲಿ. ಎಲೆಗಳು ಯಾವಾಗಲೂ ಕ್ಲೀನಾಗಿ ಫ್ರೆಶ್ ಆಗಿದ್ದರೆ ಮಾತ್ರ ಈ ಗಿಡ ನೋಡೋಕ್ಕೆ ಚೆನ್ನಾಗಿ ಕಾಣಿಸೋದು.